ಮೂಡ ಹಗರಣ ಕೆಣಕಿದ ಬಿಜೆಪಿ ಮೇಲೆ ತನಿಖೆಯ ಗುಮ್ಮ ಈಗ ಕಾಡ್ತಾ ಇದೆ. ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸರ್ಕಾರ ಈಗ ಜೀವ ಕೊಡ್ತಾ ಇದೆ. ಕಾರ್ಕಳದಲ್ಲಿ ಪರಶುರಾಮ ಪ್ರತಿಮೆ ವಿವಾದ ಪ್ರಕರಣಕ್ಕೆ ಈಗ ಜೀವ ಸಿಕ್ಕಿದೆ. ಬಿಜೆಪಿ ಕಾಲದಲ್ಲಿ ಯಾವೆಲ್ಲ ಹಗರಣಗಳು ನಡೆದಿತ್ತು ಈಗ ತನಿಖೆಗೆ ಬರ್ತಾ ಇದೆ. ಬೆಂಗಳೂರಿನ ಗೋಡೌನ್ನಲ್ಲಿ ಕಾರ್ಕಳ ಪೊಲೀಸರ ಮಹಜರು ನಡೆಸಿದ್ದಾರೆ. ಕೆಂಗೇರಿ ಗೋಡೌನ್ನಲ್ಲಿ ಸಂಗ್ರಹಿಸಿದಂತಹ ಪ್ರತಿಮೆಗೆ ಬೇಕಾದ ವಸ್ತುಗಳು ಮಹಜರು ಸೇರಿದಂತೆ ಪ್ರತಿಮೆ ನಿರ್ಮಾಣಕ್ಕೆ ಬಳಸಿದಂತಹ ವಸ್ತುಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಾರ್ಕಳ ಕ್ಷೇತ್ರದ ಬೈಲೂರಿನ ಥೀಮ್ ಪಾರ್ಕ್ನಲ್ಲಿ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮೇಲೆ ಈಗ ತನಿಖೆಯ ಒಂದು ರಿವೆಂಜ್ ಅನ್ನ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್. ಏನಿದು ಪ್ರಕರಣ? ಚಿತ್ರ ಏನು ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಒಂದು ಪಾದಯಾತ್ರೆ ನಡೀತಾ ಇದೆ. ಇದೇ ವೇಳೆ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದ ಒಂದು ಏನು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಒಂದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರೋದು. ಏನು ಉಡುಪಿಯ ಕಾರ್ಕಳದಲ್ಲಿ ನಡೆದಿದ್ದಂಥ ಒಂದು ಪರಶುರಾಮ ಮೂರ್ತಿ ನಿರ್ಮಾಣ ಏನಿದೆ, ಈ ಒಂದು ನಿರ್ಮಾಣಕ್ಕೆ ಮೂರ್ತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ಇತ್ತು. ಈ ಒಂದು ಪ್ರಕರಣದ ಒಂದು ತನಿಖೆಯನ್ನು ಈಗ ಬೆಂಗಳೂರಿನಲ್ಲಿ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಕಾರ್ಕಳ ಟೌನ್ ಠಾಣೆ ಪೊಲೀಸರಿಗೆ ಬೆಂಗಳೂರಿಗೆ ಆಗಮಿಸಿ ಆ ಒಂದು ಮೂರ್ತಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಎಲ್ಲಿ ಶೇಖರಣೆ ಮಾಡಿದ್ರು ಅಲ್ಲಿ ಒಂದು ಮಹಜರು ಮಾಡುವಂತ ಕೆಲಸವನ್ನು ಈಗ ಕಾರ್ಕಳ ಪೊಲೀಸರು ಮಾಡ್ತಾ ಇರೋದು. ಇವತ್ತು ಕಾರ್ಕಳ ಪೊಲೀಸರ ಒಂದು ತಂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅಲ್ಲಿ ಒಂದು ಗೋಡನ್ನಲ್ಲಿದ್ದಂಥ ವಸ್ತುಗಳಿರ್ಬೋದು ಮತ್ತೆ ಅಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಿಬ್ಬಂದಿ ಏನಿದೆ ಅವರನ್ನು ವಿಚಾರಣೆ ಮಾಡಿ ಅಲ್ಲಿ ಮಹಜರು ಮಾಡುವಂಥ ಕೆಲಸವನ್ನು ಕೂಡ ಈಗ ಆರಂಭ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರಕರಣದ ತನಿಖೆಯನ್ನು ಈಗ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಯಾಕಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂಥ ಒಂದು ಹಗರಣಗಳೇನಿದೆ ಆ ಒಂದು ಹಗರಣಗಳನ್ನು ಹೊರಗಡೆ ತರ್ತೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗ ಸರ್ಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆ ಸಲುವಾಗಿ ಈಗ ಈ ಒಂದು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು ಈ ಒಂದು ಪ್ರಕರಣದಲ್ಲಿ ಬೇಕಾದಂತ ಒಂದು ತನಿಖಾ ಪ್ರಕ್ರಿಯೆಗಳೇನಿದೆ ಅದನ್ನ ಈಗ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಬೆಂಗಳೂರಿಗೆ ಆಗಮಿಸಿ ಅಲ್ಲಿ ಮಹಜರು ಮಾಡೋದು ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿಯ ಒಂದು ಹೇಳಿಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.